ಇಂಥ ಓಣಿಯವ ಇಂಥ ಅಧಿಕಾರಸ್ಥ ಇವೆಲ್ಲ ಹೇಳಿಕತ್ತೀವಲ್ಲ ಇವೆಲ್ಲ ಸುಳ್ಳದಪ್ಪ. ನಿಜವಾಗಿ ಯಾರಂತ ಗೊತ್ತು ಮಾಡಿಕೊಡುವಂಥ ಶಕ್ತಿ ಆಗ್ತದಪ್ಪ ಅಂದ್ರೆ ಗುರುನಾಥನ ಕಡೆ ಗುರುಕೃಪೆಯ ನಾಹಿ ಆತ್ಮಜ್ಞ ವಾವುಗಾತು ಕ್ಷೀಣ ಸಾಧನ ಅಂತ ಎಲ್ಲ ನೀವು ಏನು ಒಂಟೆ ಕಾಲ ಮೇಲೆ ನಿಂತು ಗಜು ನಿಂತರೂ ಸಹಿತ ನಿಮ್ಗೆ ಅವಲ ಸಿಗೋದಿಲ್ಲ. ಉಪವಾಸ ಮಾಡ್ತಾರೆ, ಒಂಟೆ ಕಾಲ ಮೇಲೆ ನಿಂತು ಯಾರೋ ಇವತ್ತಿನವರೆಗೂ ಎಷ್ಟೋ ಮಂದಿ ಹಿಮಾಲಯದೊಳಗೆ ನಿಂತಾರೆ, ಸಾವಿರಾರು ವರ್ಷ ಆಯ್ತು, ಕೆಲಸ ಆಗಿಲ್ಲ. ಭಗವಂತ ಭೇಟಿ ಆಗ್ತಾನೆ, ಗುರು ಭೇಟಿ ಆಗೋದು. ಗುರುವಿನ ಕತಿ ಬೇರೆ. ನಾವೇನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಸಾಧನೆಗಳನ್ನ ಏನೂ ಮಾಡಬೇಡ್ರಿ, ಗುರುವಿನ ಮೆಚ್ಚೋಂಗೆ ಇಟ್ಕೊಡು. ಹಂಗಾರೆ ಗುರು ಸಿಕ್ಕಾಗ ಏನು ಮಾಡಬೇಕು ಅಂದ್ರೆ ಮುಂದೆ ಹೇಳ್ತಾರೆ ಸಹಜ ಸಾಧನ ಗುರು ಕೃಪಾಜನ. ಭಾಳ ಸರಳ ದಾರಿದ ಸಹಜ ಸಾಧನ ಗುರು ಕೃಪಾಜನ ಶಿವಾಂಶ ಕಲ್ಯಾಣ ತೇಣೆ ಬೈ. ಒಂದೇ ಸ್ಪಷ್ಟ ಏನಪ್ಪ ಅಂದ್ರೆ ಗುರು ನಿಮಗೆ ಸಿಕ್ಕ ಅಂತ ಕೊಡ್ರಿ. ಸಹಜವಾಗಿ ಅವನ ಸಾಧನೆ ಏನಂದ್ರೆ ನೀವು ಅವನ ಹತ್ರ ಇರೋದು ದೊಡ್ಡ ಸಾಧನ. ಯಾಕಂದ್ರೆ ನಮ್ಮ ಸಾಧನಗಳು ನಮ್ಮ ಟೈಮ್ ಸಿಕ್ಕಾಗ ಗುರುಗಳಾಗ್ರಿ, ಗುರುಗಳ ನಮ್ಮ ಜೀವನ ಆಗಿರ್ಬೇಕಾಗ್ತದೆ. ಗುರುಗಳ ಹತ್ರಕ್ಕೆ ಹೋಗಿ ನಾವು ಗುರುಗಳ ಹತ್ರಕ್ಕೆ ಹೆಂಗೆ ಹೋಗೋರು ಸುಮ್ಮನೆ ಹೊಂಟಿದ್ವಿ ರೇ, ಸುಮ್ಮನೆ ಹಿಂಗೆ ಬಂದ್ವಿ. ಅವನ ಸೊಲಾಗಿ ಏನಾರು ಹೋಗಿರಿ ನೀವು? ಯಾರೋ ಹಿಂದೆ ಪಂಡ್ರಪುರಕ್ಕೆ ಹೋಗಿದ್ರು ಒಬ್ಬರು ಸಂತರು ಹೋಗಿ ತೊಳಕಲ್ಲಿ ಸಿಕ್ತಾಗ್ತಿರೋದು ಒಂದು ಕಲ್ಲು ಮಸಿ ಕಲ್ಲು ಅಂತಾರಲ್ಲ, ಈಗೆಲ್ಲ ಬೇರೆ ಬೇರೆ ಬಂದಾವ ಖರೆ. ಅವಾಗ ಕಲ್ಲುಗಳಲ್ಲಿ ಸಿಗ್ತಿದ್ವು. ಅವ್ನು ಬರೋ ಮುಂದೆ ಏನು ಮಾಡಿದ್ರು, ಭಗವಂತನ ಬೆಟ್ಟಾಗಿ ಬರೋ ಮುಂದೆ ಒಂದು ಕಲ್ಲು ಹಿಡ್ಕೊಂಬಂದಿದ್ದ. ಪಂಡ್ರನ ಕನ್ಸಂಗೆ ಹೋಗಿ ಕೇಳಿದ್ರು, ಯಾಕೋ ಈ ಸಲ ನೀ ಪಂಡ್ರಪುರಕ್ಕೆ ಬಂದು ನಾನು ಬೆಟ್ಟಾಗ್ಲಿಕ್ಕೆ ಬಂದೇ ಇರಲ್ಲ ಅಂದ. ಏನು ಮಹಾರಾಜ್ ಮೊನ್ನೆ ಬಂದಿದ್ದಲ್ಲ ಅಂದ. ಇಲ್ಲ, ನನ್ನ ಹತ್ರ ನನಗೆ ನನ್ನ ಸಲುವಾಗಿ ಇಲ್ಲಿ ಬಂದೀನಿ, ಕಲ್ಲು ಒಯ್ಲಿಕ್ಕೆ ಬಂದಿದ್ದಿ, ಕಲ್ಲು ಮಸಿ ಕಲ್ಲು ತೊಗೊಂಡೋಗಿಲ್ಲ, ನನ್ನ ಬೆಟ್ಟಾಗ್ಲಿಕ್ಕೆ ಇಲ್ಲಿ ಬಂದೀನಿ. ಇವು ಮರ ತಪ್ಪಾತ್ ಬಿಡಪ್ಪ ಬರ್ತೇನಂದ. ಮುಂದೆ ಮತ್ತೆ ಮರನೇ ಮತ್ತೊಂದು 4 ದಿನ ಬಿಟ್ಟು ಹೋದ. ಹೋಗಿ ಮಸಿಕಲ್ಲಿ ಕೊಟ್ಟ, ಭಗವಂತ ತಪ್ಪಾತಪ್ಪ ಬಂದು ನೋಡು ಅಂತೇಳಿ ನಮಸ್ಕಾರ ಮಾಡಿ ಹೋದ. ಮತ್ತೆ 2 ದಿನ ಕನಸಿಗೆ ಹೋದ. ಯಾಕೋ ಬಂದೇ ಇಲ್ಲ ಪಂಡ್ರಪುರಕ್ಕೆ ಅಂದ. ಈ ಮೊನ್ನೆಲ್ಲ ಬಂದು ಮರ ಹೋಗೇನಲ್ಲಪ್ಪ, ಮಸಿಗೆ ಕಲ್ಲು ಕೊಡ್ಲಿಕ್ಕೆ ಬಂದು ನನ್ನ ಸಲ ಬಂದೀನಿ, ಕಲ್ಲು ಕೊಡ್ಲಿಕ್ಕೆ ಬಂದಿ, ಹೊಳ್ಳಿ ರಿಟರ್ನ್ ಮಾಡ್ಲಿಕ್ಕೆ ಬಂದೀನಿ, ನನ್ನ ಸಲ ಬಂದೀನಿ. ಕೊನೆಗೆ ತಪ್ಪಾತ ಬಂದು ಅವನ ಸಲುವಾಗಿ ಹೋಗ್ಬೇಕು, ಅವನ ಸಲುವಾಗಿ ಹೋಗಿ ಅವನ ಸಲುವಾಗಿ ಬರ್ಬೇಕು ರೀ. ಅದು ಗುರುವಿನ ಕೆಲಸ. ನೀ ಗುರುವಿಗೆ ಸಾಧ್ಯ ಆದ್ರೆ ಅರ್ಸಿಕರಿಗೆ ಹೊಂಟಿದ್ರೆ ದಾರ್ಯಾಗ ಹಿಂಗೆ ಸ್ವಲ್ಪ ಹಿಂಗೆ ಹೋದ್ರೆ ಹಾಕೊಂಡು ಚೆಕ್ ಮಾಡ್ಬೇಕು, ಹಿಂಗೆ ಹೋಗೋದು, ಸುಮ್ಮನೆ ಹೋಗೋದು. ಅವಾಗ ಅವನು ಸುಮ್ಮನೆ ಗುರುಗಳು ಹಾಕಿ ಬಂದ್ಕೊ ಒಳ್ಳೇದಾಗ್ತ ಅಂತಾರೆ ಅಷ್ಟೇ ಬಿಡು ಗುರುಗಳು ನಿನಗೆ. ಆದ್ರೆ ಮುಂದಿನ ಗುರು ಮಾತಾಬೇಕ, ಗುರು ಹಿ ದೈವತ, ಗುರು ಮುಕ್ತಿದಾತ ಐಶಮನಿ. ಮತ್ತು ನಮ್ಮೊಳಗೆ ಏನಿರ್ಬೇಕಾಗ್ತಂದ್ರೆ ಗುರು ನನಗೆಲ್ಲ ಅನ್ನುವಂಥ ಭಾವ ಬರಬೇಕಾಗ್ತದೆ. ಅವಾಗ ಮತ್ತು ಗುರು ಕೃಪ ಅಷ್ಟು ಸುಲಭ ಅಲ್ಲ, ಹೌದಾ? ಮುಂದೆ ಗುರು ಸೇವೆವಿನ ಜಾವನೈತಿ ಕ್ಷಣ, ಒಂದು ಕ್ಷಣನೂ ಅಪ್ಪ ಭಾಗ್ಯದಿಂದ ಸಿಗಲಿಕ್ಕೆ ಸಾಧ್ಯದ. ಗುರು ಸಿಕ್ಕಾನ, ಅವನ ಸೇವೆ, ಗುರು ಸೇವೆವಿನ ಜಾವನೈತಿ ಕ್ಷಣ, ಒಂದು ಕ್ಷಣ ವೇಸ್ಟ್ ಆಗು ನೋಡ್ಕೋಬೇಡ್ರು. ತೇಣೇತು ಪ್ರಸನ್ನ ದಾಸಮಣ, ಅವ್ನು ಗುರು ಪ್ರಸನ್ನ ಆಗು ನಡ್ಕೊಡ್ರು. ನಡ್ಕೊಂಡ್ರೆ ಖಂಡಿತ ನಿಮ್ಗೇನವಲ್ಲ ಅವ್ರು ರಿದ್ದಿ ಸಿದ್ಧಿಯಲ್ಲಿ ಒಳ್ಳೆದ್ವಾರಿ ಅಂತ. ಆ ಈ ಸಿದ್ಧಿ ವೃದ್ಧಿ ಏನೇನು ಹೇಳ್ತೇವಲ್ಲ, ಎಲ್ಲ ಸಿದ್ಧಿಗಳು ಬಂದು ನಿಮ್ಮ ಪಾದಕ್ಕೆ ಬಂದು ಬೀಳ್ತಾವ. ಹಂಗೆ ಗುರುನಾಥ ವ್ಯವಸ್ಥೆ ಮಾಡ್ತಾನೆ. ಅದರೊಳಗೆ ಎಲ್ಲ ಭಾಗ್ಯವಂತರು ಇದ್ದೀರಿ ನೀವು, ನಿಮ್ಗೆ ಅದ್ರ ಬಂದಿದೆ ನೋಡಿದೆ. ಅಂದ್ರೆ ನಾ ಹೇಳಿಕೊಂಡಿದ್ದು ಇಲ್ಲೇ ಪ್ರಾಕ್ಟಿಕಲ್ ಅವರಲ್ಲಿ ಬರೆದಿಟ್ಟಾರ, ಹಿಂಗಿತ್ತಪ್ಪ, ಹಿಂಗೆ ಮಾಡೋದು ಹಿಂಗೆ ಆಗ್ತಂತ.
ಇವರು ಪ್ರಾಕ್ಟಿಕಲ್ ಅನುಭವಿಸ್ಯಾರ. ಇವ್ರು ಎಂಥ ಭಾಗ್ಯವಂತರು ಇವ್ರಲ್ಲ, ಪ್ರಾಕ್ಟಿಕಲ್ ಎದುರಿಗೆ. ಆದ್ರೆ ಅವ್ರು ಹೋದ್ಮೇಲೆ ಸಾಕಷ್ಟು ಗೊತ್ತಾಗ್ಯದ್ರಿ ಎಲ್ಲರಿಗೂ. ಇದ್ದಾಗ ಎಲ್ಲೋ ಅಷ್ಟು ಮಂದಿ ಕಂಡ್ಕೊಂಡ್ರಿ ಇಲ್ಲ ಅಂತಲ್ಲ, ಹೋದ್ಮೇಲೆ ಕತಿ ಬೇರೆ ಭಾಗ್ಯವಂತರಿದ್ದೀರಿ. ಅದಕ್ಕೆ ಗುರು ಕೃಪೆವೇ ಗುರು ಇಲ್ಲದೆ ಏನೂ ಇಲ್ಲ. ಇದು ಮೂರು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. 9 ಹೇಳ್ರಿ.